ನಿನ್ನೆ ಒಂದು ಸಮಿತಿ ಮಾಡಿದ್ದಾರೆ ಸಿ ಟಿ ರವಿಯವರ ನೇತೃತ್ವದಲ್ಲಿ. ಅಡ್ಡ ಮತದಾನ ಆಗಬಾರ್ದಾಗಿತ್ತು. ಇದೊಂದು ಅತ್ಯಂತ ನಮಗೆ ಆಘಾತಕಾರಿ ಮತ್ತು ದುರ್ದೈವದ ಒಂದು ಸಂಗತಿ. ಇದನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಇನ್ನೊಂದು ವಾರದ ಒಳಗಡೆ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಖಂಡಿತವಾಗಿ ಬಿಜೆಪಿ ಬಗ್ಗೆ ಬಿಜೆಪಿ ಶಾಸಕರಿಗೆ ವಿಶ್ವಾಸ ಉಳಿಸ್ಕೊಂಡಿಲ್ಲ, ಅವ್ರ ಬಗ್ಗೆ ನೋಡಿ. ಅಡ್ಡ ಮತದಾನ ಮಾಡಿದ್ದಾರೆ. ಒಂದು ನಿಮಿಷ. ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿದ್ದಾರೆ, ಆಮಿಷವನ್ನು ಮಾಡಿದ್ದಾರೆ. ಆಮಿಷಕ್ಕೆ ನಮ್ಮ ಕೆಲವು ಶಾಸಕರು ಬಲಿಯಾಗಿರೋದು ನಿಜ, ನಾವು ಒಪ್ಕೊಳ್ತೀವಿ. ಆಗಬಾರ್ದಾಗಿತ್ತು. ಈಗ ಇಂಥ ಕ್ರಮಗಳಾಗಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಬರುವಂಥ ದಿನಗಳಲ್ಲಿ ನಾವು ವಹಿಸ್ತೀವಿ. ಅದಕ್ಕಾಗಲೇ ಒಂದು ಸಮಿತಿ ಮಾಡಿದ್ದೀವಿ. ಅದು ಬಂದು ರಿಪೋರ್ಟ್ ಬಂದ ತಕ್ಷಣವೇ ಕ್ರಮಗಳು ಪ್ರಾರಂಭ ಏನಿದೆ ಸರ್, ಅದನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಮಂತ್ರಿಯವರ